ನಾವು ತಂದಿದ್ವಲ್ಲ ಇದು ನನ್ನ ಮಾಸ ಜ್ಯೂಸ್ ಬಿಟ್ಟಿಗೆ ನೆನ್ನೆ ತಿಂದಿದ್ರೆ ಎಲ್ಲ ಫುಲ್ ಮೆಲ್ಟ್ ಆಗಿತ್ತು. ನೋಡೋಣ ಇವತ್ತು ಹಂಗೆ ಅನ್ಸುತ್ತೆ. ನೈಸ್, ಸೂಪರಾಗಿ ಬಂದಿತ್ತಲ್ಲ, ಫುಲ್ಲು ಬಂದಿದೆ. ಇದೆರಡು ತಿಂದಿದ್ದೆ, ಇದೆರಡು ಚೆನ್ನಾಗಿ ಬಂದಿರಲಿಲ್ಲ. ಮೀನ್ಸ್ ಎಲ್ಲ ಫುಲ್ ಮೆಲ್ಟ್ ಆಗಿತ್ತು. ಇದು ಚೆನ್ನಾಗಿ ಬಂದಿರುತ್ತೆ ನೋಡಿ. ಇನ್ನೊಂದು ಅದಲ್ಲ, ಇದು ಈ ಕಡೆದು. ಅದು ನಿನ್ನೆ ಅರ್ಧಂಬರ್ಧಮ್ ಆಗಿತ್ತು, ಅದು ಫುಲ್ಲು ಆಗಿರಲಿಲ್ಲ. ಈ ಸೈಡ್ದು ಓಪನ್ ಮಾಡು, ಅದಲ್ಲ. ಹಾಂ, ಅದು ಟರ್ನ್ ಮಾಡು, ಟರ್ನ್ ಮಾಡು. ಮಾಡು, ನಾನು ವಿಡಿಯೋ ಕೂತಿ. ದರ್ಶನ್ ಬೇಕಾ ಕೇಳು. ಎರಡು ಇಡಿ. ನೈಸ್. ಹಾಯ್ ಫ್ರೆಂಡ್, ನಮಸ್ಕಾರ ಎಲ್ರಿಗೂ. ಗುಡ್ ಈವ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡ್ತಾಯಿದ್ದೀನಿ. ಇವತ್ತು ಬಂದು ಭಾನುವಾರ ಸಾಯಂಕಾಲದ ಲಾಗು. ನಿನ್ನೆ ವಿಡಿಯೋ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ರಥಸಪ್ತಮಿ ಮತ್ತು ಜಾತ್ರೆ ಮತ್ತು ಅವತ್ತು ಮಾರ್ನಿಂಗ್ ಶನಿವಾರ ಬೆಳಗ್ಗೆ ಲಾಗು ಎಲ್ಲ ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೀನಿ. ಇದು ಭಾನುವಾರ. ನಿನ್ನೆ ಶನಿವಾರ ನಾನ್ ವೆಜ್ ಮಾಡಬೇಕಿತ್ತು. ಯಾರು ಕೂಡ ಇರಲಿಲ್ಲ, ಎಲ್ಲರೂ ಕೂಡ ಹೊರಟೋದ್ರು ಬೆಳಗ್ಗೆನೆ. ಸರಿ ಅಂದ್ಬಿಟ್ಟು ನಾವು ಕೂಡ ತುಂಬ ಟೈರ್ಡ್ ಆಗಿದ್ದರಿಂದ ನಾನ್ ವೆಜ್ ಮಾಡಲಿಲ್ಲ, ಇರೋದನ್ನೇ ಅಡ್ಜಸ್ಟ್ ಮಾಡ್ಕೊಂಡು ತಿಂದಿದ್ವಿ. ಇದು ಭಾನುವಾರ ಸಾಯಂಕಾಲ ನಾನ್ ವೆಜ್ ಮಾಡಿದ್ದೆ. ಕುಷ್ಕ ಮಾಡಿ ಅತ್ತಿಗೆ ಗ್ರೇವಿ ಮಾಡಿ ಸ್ವಲ್ಪ ಕಬಾಬ್ ಮಾಡಿದೆ. ನೋಡ್ತಾ ಇರ್ಬೋದು, ಕುಷ್ಕ ಆಲ್ರೆಡಿ ರೆಡಿ ಆಗಿದೆ. ಡಬಲ್ ಬೀನ್ಸು ನಾವು ಟೆರೆಸಲ್ಲಿ ಒಂದು ಪಾಟಲ್ಲಿ ಹಾಕಿದ್ವಿ. ಅದರಲ್ಲಿ ಒಂದು ಸ್ವಲ್ಪ ಡಬಲ್ ಬೀನ್ಸ್ ಸಿಕ್ಕಿತ್ತು, ಅದು ಮತ್ತು ಸ್ವಲ್ಪ ಹಸಿ ಅವರೆಕಾಯಿ ಬಂದಿತ್ತು ಮನೆ ಹತ್ರ, ಅದು ಎಲ್ಲ ಹಾಕಿ ಕುಷ್ಕ ಟೈಪ್ ಮಾಡಿದೆ. ನಾಳೆ ಮಾರ್ನಿಂಗ್ ಮಂಡೇ ಆಗಿದ್ದರಿಂದ ಏನನ್ನು ಮಿಕ್ಕಿದ್ರು ಕೂಡ ತಿನ್ಬೋದು, ಅದಕ್ಕೆ ಚಿಕನ್ ಹಾಕಿದ್ರೆ ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ಹಾಗೆ ಕುಷ್ಕ ಮಾಡಿದೆ. ನೋಡ್ತಾ ಇರ್ಬೋದು, ಇವತ್ತು ಸ್ಪೆಷಲ್ ಬೆಳ್ಳುಳ್ಳಿ ಕಬಾಬ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಕ್ರಿಸ್ಪಿಯಾಗಿ ಜ್ಯೂಸಿ ಥರ ಹೇಗಾಗುತ್ತೋ ಅಂತ ಫಸ್ಟ್ ಟೈಮ್ ಮಾಡಿದ್ರಿಂದ ಹೇಗಾಗುತ್ತೋ ಅಂತ ಅನ್ಕೋತಾ ಇದ್ದೆ, ಆದರೆ ತುಂಬ ಚೆನ್ನಾಗಾಗಿತ್ತು. ಇವಾಗ ಊಟಕ್ಕೆ ಕೂಡ ಕೂತಿದ್ದೀವಿ. ನೋಡ್ತಾ ಇರ್ಬೋದು, ಕುಷ್ಕ, ಚಿಕನ್ ಗ್ರೇವಿ, ಬೆಳ್ಳುಳ್ಳಿ ಕಬಾಬು, ಸೈಡ್ಸ್ಗೆ ಸಲಾಡ್ಸ್ ಎಲ್ಲ ಇಟ್ಕೊಂಡು ಇವಾಗ ಎಲ್ಲರೂ ಕೂಡ ಕೂತ್ಕೊಂಡು, ಮತ್ತು ರಾಯ್ತ ಕೂಡ ಮಾಡಿದೆ. ನೋಡಿ, ಈ ರೀತಿ ಇತ್ತು ಇವತ್ತಿನ ಸಂಡೇ ಸ್ಪೆಷಲ್ಲು. ಎಲ್ಲರೂ ಕೂಡ ಇರ್ರಿ ನಾನ್ ವೆಜ್ ಮಾಡೋಣ ಇವತ್ತು ವೆರೈಟಿಯಾಗಿ ಅಂತ ಅಂದ್ವಿ, ಆದರೆ ಯಾರೂ ಇರಲಿಲ್ಲ. ಸರಿ ಅಂದ್ಬಿಟ್ಟು ನಾವು ಕೂಡ ಶನಿವಾರ ಮಾಡಲಿಲ್ಲ. ಇವತ್ತು ಭಾನುವಾರ ಎಲ್ಲರೂ ಮಾಡಿಕೊಂಡು ತಿಂತಾಯಿದ್ದೀವಿ. ಮಗಳು ಕೂಡ ಇಲ್ಲಿ ನೋಡ್ತಾ ಇರ್ಬೋದು, ಮಗಳು ತಟ್ಟೆ ಅವಳು ಊಟ ಮಾಡ್ತಾ ಇದ್ದಾಳೆ. ಬೆಳ್ಳುಳ್ಳಿ ಕಬಾಬ್ ಚಟಪಟ ಚಟಪಟ, ಒಂದು ಮೋರ್ ಅನ್ಬೇಕು. ಚೆನ್ನಾಗಿತ್ತಾ? ಅನ್ಬೇಕು. ಇದು ಬಂದು ಸೋಮವಾರ ಸಾಯಂಕಾಲದ ಲಾಗು. ಮಾರ್ನಿಂಗ್ ಯಾವುದೇ ವಿಡಿಯೋ ಮಾಡಲಿಲ್ಲ. ಚಪಾತಿ, ಬೀಟ್ರೂಟ್ ಪಲ್ಯ ಮತ್ತು ನಿನ್ನೆದು ಸಾಂಬಾರು ಕೂಡ ಇತ್ತು. ಅತ್ತಿಗೆ ರೈಸ್ ಮಾಡಿದೆ. ಈಗ ಹಸ್ಬೆಂಡ್ಗೆ ಬಂದು ಚಪಾತಿ, ಸ್ವಲ್ಪ ಪಲ್ಯ. ಅವರು ಇವಾಗ ಸ್ವಲ್ಪ ಕ್ಯಾರೆಟು ಬೀಟ್ರೂಟ್ ಜ್ಯೂಸ್ ಕುಡಿತಾ ಇದ್ದಾರೆ. ಈ ವಿಡಿಯೋ ಬಂದು ಟ್ಯೂಸ್ಡೇ ಮಾರ್ನಿಂಗು ತಿಂಡಿಗೆ ಬಂದು ಪಡ್ಡು ಮಾಡಿ ಟೊಮೊಟೊ ಚಟ್ನಿ ಮಾಡಿದ್ದೆ. ಇವತ್ತು ಹಸ್ಬೆಂಡು ತಿಂಡಿ ನಾಷ್ಟೇ ಏನು ಬೇಡ ಅಂತ ಹೇಳಿದರು, ಅದರಿಂದ ಮಕ್ಕಳಿಗೆ ನನಗೆ ಅಂದ್ಬಿಟ್ಟು ಪಡ್ಡು ಮತ್ತು ಟೊಮೊಟೊ ಚಟ್ನಿ ಮಾಡ್ಕೊಂಡಿದ್ದೆ. ಮಗಳು ಕೂಡ ಇವತ್ತು ಕರ್ಕೊಂಡೋಗಿ ಬಿಡಬೇಕು, ಹಸ್ಬೆಂಡ್ ಬೇಗ ಹೋಗಿದ್ದಾರೆ. ಹಾಯ್ ಫ್ರೆಂಡ್, ನಮಸ್ಕಾರ ಎಲ್ರಿಗೂ. ಗುಡ್ ಆಫ್ಟರ್ನೂನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡ್ತಾಯಿದ್ದೀನಿ. ಇವತ್ತು ಬಂದು ಮಂಗಳವಾರ, ಮತ್ತು ಇವತ್ತು ಊರ ಹಬ್ಬ. ಅಂದರೆ ಇಲ್ಲೆಲ್ಲ ಮಾಡ್ತಾರೆ ಪ್ಲೇಗಮ್ಮ ಅಂತ. ನಾನು ಗೊತ್ತಿದೆ ಆಲ್ರೆಡಿ, ರೆಗ್ಯುಲರ್ ವ್ಯೂವರ್ಸ್ಗೆ ವರ್ಷ ಮನೇಲಿ ಆರತಿ ಮಾಡಿ ಮನೇಲೇ ಪೂಜಿಸ್ತೀನಿ. ಹೊತ್ಕೊಂಡು ಹೋಗೋದೆಲ್ಲ ಏನಿಲ್ಲ. ಬನ್ನಿ ಇವತ್ತಿನ ವಿಡಿಯೋ ಹೇಗೋಗುತ್ತೆ ಅಂತ ನೋಡೋಣ. ಇವಾಗ ಲಾಗ್ ಶುರು ಮಾಡ್ಕೊಂಡಿದ್ದೀನಿ.
ಇವತ್ತಿನದಾಗೂ ಒಂಥರ ಸ್ಪೆಷಲ್ ಅಂತಲೇ ಹೇಳ್ತೀನಿ. ಒಂಥರ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನೋಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದೀರೋ ಅಂಥವ್ರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಓಕೆನಾ. ಮಗಳು ಕರ್ಕೊಬರೋ ಟೈಮ್ ಆಯಿತು. ಮಗಳು ಕರ್ಕೊಬಂದು ಆ ನಂತರ ನಾನು ನಿಮ್ಮ ಜೊತೆ ಸಿಗ್ತೀನಿ. ಏಯ್ ಏಯ್ ಏ ಬೆಳಗ್ಗೆ ಹಾಕಿರ್ಲಿವಾ? ನೋಡಿದ್ರಲ್ಲ, ಎಲ್ಲರೂ ಕೂಡ ಆರತಿ ಎತ್ಕೊಂಡೋದ್ರು. ಅಷ್ಟರಲ್ಲಿ ನಾನು ಕೂಡ ಎಲ್ಲ ಪೂಜೆ ಮಾಡೋಣ ಅಂತ ತಂಬಿಟ್ಟೆಲ್ಲ ರೆಡಿ ಮಾಡಿದ್ದೀನಿ. ಇವಾಗ ಪೂಜೆಗೆ ರೆಡಿ ಮಾಡಬೇಕು. ಅದ್ಯಾ ಬಾ ತಮಟ ತಿನ್ನು. ನಮ್ಮನೆ ತಂಬಿಟ್ಟು ಆರತಿ ನೀವು ಮಾಡಿದ್ದೀರಾ? ಏನು ನೋಡಿ, ತಂಬಿಟ್ಟು ರೆಡಿ ಆಯಿತು. ಇವಾಗ ತಂಬಿಟ್ಟು ಇಡ್ತಾ ಇದ್ದೀನಿ ಪೂಜೆ ಮಾಡೋದಕ್ಕೆ. ನೋಡಿ, ಟಣ 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 ರೇಷ್ಮಕ್ಕ ರೇಷ್ಮಕ್ಕ ಅಂತ ರೆಡಿ. ಅದನ್ನ ಇದು ಮಾಡು ಹಂಗೆ. ನಾನು ವಿಡಿಯೋ ಹಾಗೆ ಹಾಕೋಕ್ಕೆ ಇಷ್ಟಪಡ್ತೀನಿ, ಏಕೆಂದರೆ ವಾಯ್ಸ್ ಓವರ್ ಕೊಟ್ಟರೆ ನಾವು ಮಾತಾಡೋದಷ್ಟೇ ಇರುತ್ತೆ. ಹಾಗೆ ವಿಡಿಯೋ ಹಾಕಿದ್ರೆ ನಾವು ಏನೆಲ್ಲ ಮಾತಾಡ್ತೀವಿ ಅದೆಲ್ಲ ಚೆನ್ನಾಗಿರುತ್ತೆ. ಅದರಿಂದ ಹಾಗೆ ಶೇರ್ ಮಾಡ್ಕೊಂಡಿದ್ದೀನಿ. ಮಗಳು ನಾನು ತುಂಬ ಜೋಕ್ ಮಾಡ್ಕೊಂಡು ಮಾತಾಡ್ತೀವಿ. ಒಂದೊಂದು ಕಡೆ ವಾಯ್ಸ್ ಓವರ್ ಕೊಟ್ಟು ಬಂದು, ಏಕೆಂದರೆ ಒಂದೊಂದು ಸತಿ ಟಿ ವಿಯಲ್ಲಿ ಹಾಕ್ಬಿಟ್ಟಿರ್ತಾರೆ, ಮ್ಯೂಸಿಕ್ ಬರ್ತಾ ಇರೋದು, ಅದರಿಂದ ಒಂದೊಂದು ಸತಿ ವಾಯ್ಸ್ ಓವರ್ ಕೊಡ್ತೀನಿ. ಇವಾಗ ತಂಬಿಟ್ಟೆಲ್ಲ ರೆಡಿ ಮಾಡಾಯಿತು. ಆರತಿಗೆ ಇಲ್ಲಿ ರೆಡಿ ಮಾಡ್ಕೊಡ್ತಿದ್ದೀನಿ. ಸ್ವಲ್ಪ ಮಾವಿನ ಸೊಪ್ಪು ಮತ್ತು ಬೇವಿನ ಸೊಪ್ಪು ಎಲ್ಲ ಇಟ್ಟು, ನಾನು ಸುಮಾರು ಒಂದು 3-4 ವರ್ಷದಿಂದ ಇದು ನಾನು ಮಾಡ್ತಾಯಿದ್ದೀನಿ. ಹಸ್ಬೆಂಡು ಮಾಡು ನಮ್ಮನೆ ಕೂಡ ಅಂತ ಹೇಳಿದರು. ಅವಾಗಿಂದ ಮಾಡ್ಕೊಂಡು ಬರ್ತಾಯಿದ್ದೀನಿ ನಾನು ವರ್ಷ ಕೂಡ.
ಆದರೆ ಹೊತ್ಕೊಂಡು ಹೋಗೋದಿಲ್ಲ, ಮನೆಯಲ್ಲೇ ನಮ್ಮನೆ ಕೂಡ ದೇವ್ರ ವಿಗ್ರಹ ಇರೋದ್ರಿಂದ ಅಲ್ಲೇ ದೇವ್ರ ಹತ್ರನೇ ಇಟ್ಬಿಟ್ಟು ಪೂಜೆ ಮಾಡ್ತೀನಿ. ಬೆಳಗ್ಗೆನೇ ಹೋಗಿ ಮಾವಿನ ಸೊಪ್ಪು ಬೇವಿನ ಸೊಪ್ಪು 20 ರೂಪಾಯಿ ಇದು ಒಂದು ಕಟ್ಟು. ಇನ್ನು ಯುಗಾದಿ ಟೈಮ್ಗೆ ಇನ್ನು ಎಷ್ಟು ರೇಟ್ ಮಾಡ್ತಾರೋ ಗೊತ್ತಿಲ್ಲ. ಇವಾಗಲೇ 20 ರೂಪಾಯಿ ಒಂದೊಂದು ಕಟ್ಟು, ಇದು ಇಷ್ಟಿಷ್ಟು ಇರುತ್ತೆ. ಹಾಗೆ ಪೂಜೆಗೆಲ್ಲ ರೆಡಿ ಮಾಡಿದ್ದಾಯಿತು. ಇವಾಗ ಏನು ಮಾಡಿತು? ತಂಬಿಟ್ಟು ಆರತಿ. ತಂಬಿಟ್ಟು ಆರತಿ ವೇಸ್ಟ್ ಆಗಲ್ವಾ? ವೇಸ್ಟು ತಿನ್ಬೇಕದು. ಆರತಿ ಅದೆಲ್ಲ ದೀಪದು ಎಣ್ಣೆಲ್ಲ ಹಾಕಿರ್ತೀಯಾ? ತುಪ್ಪ ಹಾಕಿದ್ದೀನಿ, ಎಣ್ಣೆ ಹಾಕಿಲ್ಲ. ಅದೇ ಹಚ್ಚುತ್ತಿ ಅದಕ್ಕೆ, ಅದೆಲ್ಲ ಉರಿಯಲ್ಲ. ಬಟ್ ಆಲ್ಸೋ ನಂಗೆ ಬೇಡಪ್ಪ. ಏನದು ಹಂಗೆ ಆರೋಯ್ತು. ಮುಚ್ಕೊಂತಿದ್ದೀರಾ? ಫ್ರೆಂಡ್ಸ್ ನೋಡಿ, ಪೂಜೆ ಎಲ್ಲ ಆಯ್ತು. ಇವಾಗಷ್ಟೇ ಪೂಜೆ ಎಲ್ಲ ಮುಗಿಸ್ತೆ. ಇವಾಗ ಅಡುಗೆ ಮಾಡಬೇಕು. ಅಡುಗೆ ಏನು ಮಾಡಬೇಕು ಗೊತ್ತಿಲ್ಲ, ಇನ್ನೂ ನೋಡೋಣ, ಯೋಚನೆ ಮಾಡ್ತಾಯಿದ್ದೀನಿ. ನೋಡಿ ಇವಾಗ ಖುಷಿಗೌಡ ಓದ್ಕೊತಾ ಇದ್ದಾರೆ. ಇಲ್ಲಿ ನಂದು ಎಲ್ಲ ಕೆಲಸ ಮುಗೀತು. ನೋಡೋಣ ಇವತ್ತೇನು ಅಡುಗೆ ಆಗುತ್ತೆ, ನೋಡೋಣ. ಏನು ಮಾಡ್ತಾ ಇದೀಯಾ? ಕ್ಲಾಸ್ ವರ್ಕ್ ಬರ್ಕೊತಾ ಇದೆಯಾ? ಕೇಳಿದೆ. ಬರ್ಕೋ. ಹಾಯ್. ನೋಡಿ ಇವತ್ತೇ ಸ್ಟಿಚ್ ಮಾಡಿ ಇವತ್ತೇ ಹಾಕ್ಕೊಂಡಿದ್ದೀನಿ ಬ್ಲೌಸು. ಹೇಗಿದೆ ನಾನು ಸ್ಟಿಚ್ ಮಾಡಿರೋ ಬ್ಲೌಸು? ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಓಕೆನಾ? ಓಕೆ. ರೇಷ್ಮಕ್ಕ ಬಿಸಿ ಸೈಡಿ ಬಾ. ಹೆಸರು ಕಾಳು ಪಲ್ಯ ಇಡಿ. ಮೊಳಕೆ ಕಟ್ಟಿದ ಹೆಸರು ಕಾಳು ಪಲ್ಯ ಇಡಿಯಮ್ಮ. ಒಂದು ಚಟ್ನಿ ತಿನ್ನಲ್ಲ, ಒಂದು ಪಲ್ಯ. ರಾತ್ರಿ ಊಟಕ್ಕೆ ಚಪಾತಿ ಹೆಸರು ಕಾಳು ಪಲ್ಯ ಮಾಡಿದೆ. ಓಕೆ ಸ್ನೇಹಿತರೆ, ನಾನು ಕೂಡ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ಇಷ್ಟ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್. ಬಾಯ್. ಟೇಕ್ ಕೇರ್ ಸ್ನೇಹಿತರೆ.